ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ 2024ನೇ ಸಾಲಿನ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಹಾಗೂ ಗ್ರಾಮನಗರದ ತಾಲೂಕು ಮಟ್ಟದ ರೈತ ಪ್ರಶಸ್ತಿ ಬಗ್ಗೆ ವಿಡಿಯೋದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ. ಶ್ರೀಯುತ ಪುನೀತ್ ಗೌಡರವರು ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಪೂರ್ವ ತಾಲೂಕಿನ ತಿರುಪೇನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ತಮ್ಮ 2 ಎಕರೆ ಜಮೀನಿನಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಆಧಾರಿತ ಬೆಳೆಗಳನ್ನು ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಬೆಳೆಯುತ್ತಿದ್ದು ಕೃಷಿ ಬೆಳೆಗಳಾದ ರಾಗಿ, ತೊಗರಿ, ಅವರೆ ಹಾಗೂ ತೋಟಗಾರಿಕಾ ಬೆಳೆಗಳಾದ ಕುಂಬಳಕಾಯಿ, ಹೂಕೋಸು, ನವಿಲುಕೋಸು, ಪಾಲಕ್, ಇತರೆ ಸೊಪ್ಪು ಮತ್ತು ತರಕಾರಿಗಳನ್ನು ಬೆಳೆಯುತ್ತಿದ್ದು ಸುಮಾರು 1 ಎಕರೆ ಪ್ರದೇಶದಲ್ಲಿ V1 ಹಿಪ್ಪುನೇರಳೆ ತಳಿಯನ್ನು ಬೆಳೆಯುತ್ತಿದ್ದು ಪ್ರತಿ ಬಾರಿಯೂ ಸುಮಾರು 100 ಮೊಟ್ಟೆಯಂತೆ ವರ್ಷದಲ್ಲಿ 4 ರಿಂದ 5 ಬೆಳೆ ರೇಷ್ಮೆ ಹುಳು ಸಾಕಣೆ ಮಾಡುತ್ತಿದ್ದಾರೆ. ಶ್ರೀಯುತರು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಯಲ್ಲಿ ಜೈವಿಕ, ಭೌತಿಕ, ರಾಸಾಯನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಸದರಿರವರು ಆರ್ಥಿಕತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ. ಶ್ರೀಯುತ ಪುನೀತ್ ಗೌಡರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಉತ್ತರ ತಾಲೂಕಿನ ಗುಡ್ಡದಹಳ್ಳಿ ಗ್ರಾಮದ ಶ್ರೀ ಜಗದೀಶ್ ಅವರು ಕೃಷಿಯಲ್ಲಿ ಅಪಾರ ಬಲವನ್ನು ಹೊಂದಿದ್ದು ಸದರಿರವರು ಹೆಸರುಘಟ್ಟ ಹೋಬಳಿಯ ಓರ್ವ ಮಾದರಿ ಯುವಕ ಕೃಷಿಕರೆನಿಸಿಕೊಂಡಿದ್ದಾರೆ. ಇವರು ಒಟ್ಟು 4 ಎಕರೆ ಜಮೀನಿನಲ್ಲಿ ರಾಗಿ MRR ತಳಿಯನ್ನು ಸಾಲು ಪದ್ಧತಿಯಲ್ಲಿ ಬೆಳೆಯುತ್ತಿರುವುದಲ್ಲದೆ ತೊಗರಿ ಮತ್ತು ಅವರೆ ಕೃಷಿಯನ್ನು ಸಹ ಮಾಡುತ್ತಿದ್ದು ತೋಟಗಾರಿಕಾ ಬೆಳೆಗಳಾದ ಮಾವು, ತೆಂಗು, ಹಲಸುಗಳನ್ನು ಹೊಂದಿದ್ದು ಮಾರುಕಟ್ಟೆಯಲ್ಲಿ ತಾವೇ ಸ್ವತಃ ಮಾರಾಟ ಮಾಡಿ ಅಧಿಕ ಆದಾಯ ಪಡೆಯುತ್ತಿದ್ದಾರೆ. ಶ್ರೀಯುತ ಜಗದೀಶ್ ರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ ತಾಲೂಕಿನ ಬೈಚಗುಪ್ಪೆ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣರವರು ತಮ್ಮ ಒಟ್ಟು 3 ಎಕರೆ ಜಮೀನಿನಲ್ಲಿ ಕೃಷಿ ಬೆಳೆಗಳಾದ ರಾಗಿ ಮತ್ತು ತೊಗರಿಯನ್ನು ಸಾಲು ಪದ್ಧತಿಯಲ್ಲಿ ಹಾಗೂ ಅವರೆ, ಜೋಳ, ಹುರುಳಿಯನ್ನು ಏಕ ಬೆಳೆಯಾಗಿ ಬೆಳೆಯುತ್ತಿದ್ದು ತೋಟಗಾರಿಕಾ ಬೆಳೆಗಳಾದ ಮಾವು, ಸಪೋಟ, ಸೀತಾಫಲ, ನೇರಳೆ ಮತ್ತು ರಾಮಫಲಗಳನ್ನು ಬೆಳೆಯುತ್ತಿದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಇಲಾಖೆ ಮೂಲಕ ನೀಡುವ ಎಲ್ಲ ಕ್ಷೇತ್ರ ಪ್ರಯೋಗಗಳನ್ನು ತಮ್ಮ ಕ್ಷೇತ್ರದಲ್ಲಿ ಕೈಗೊಂಡು ವೈಜ್ಞಾನಿಕವಾಗಿ ಕೃಷಿಯನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಯುತ ಲಕ್ಷ್ಮೀನಾರಾಯಣರವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ತೈಲಕೆರೆ ಗ್ರಾಮದವರಾದ ಶ್ರೀ ನಯನ್ ಗೌಡರವರು B.Com ಪದವಿಯನ್ನು ಮುಗಿಸಿ ಒಟ್ಟು 7 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಖುಷ್ಕಿ ಜಮೀನಿನಲ್ಲಿ ರಾಗಿ, ಮುಸುಕಿನ ಜೋಳ, ನೆಲಗಡಲೆ, ತೊಗರಿ ಹಾಗೂ ಉಳಿದ 5 ಎಕರೆ ನೀರಾವರಿ ಜಮೀನಿನಲ್ಲಿ ದ್ರಾಕ್ಷಿ, ಶುಂಠಿ, ಆಲೂಗಡ್ಡೆ, ಹೀರೆಕಾಯಿ, ಸೇವಂತಿ, ಚೆಂಡು ಹೂಗಳನ್ನು ಬೆಳೆದು ಸುಧಾರಿತ ಬೇಸಾಯ ಪದ್ಧತಿಯನ್ನು ಅನುಸರಿಸಿದ್ದಾರೆ. ಒಟ್ಟಾರೆಯಾಗಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಇತರೆ ಯುವ ರೈತರಿಗೆ ಮಾದರಿಯಾಗಿದ್ದಾರೆ. ಶ್ರೀಯುತ ನಯನ್ ಗೌಡರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿ ಗ್ರಾಮದವರಾದ ಶ್ರೀ ಮಣಿಕಂಠರವರು ಇಂಜಿನಿಯರಿಂಗ್ ಪದವೀಧರರಾಗಿದ್ದು IT ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದರು. ಕೋವಿಡ್-19 ನಂತರ ಪರಿಣಾಮಕಾರಿಯಾಗಿ ಸಂಕಷ್ಟದ ಸಮಯದಲ್ಲಿ ತಮ್ಮ 8 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಸ್ವಾವಲಂಬಿ ಮಾದರಿ ಯುವ ರೈತ ಎಂದು ಗುರುತಿಸಿಕೊಂಡಿದ್ದಾರೆ. ಇವರು ಕೃಷಿ ಬೆಳೆಗಳಾದ ರಾಗಿ, ತೊಗರಿ, ಜೋಳ ಮತ್ತು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ಆಲೂಗೆಡ್ಡೆ, ಕ್ಯಾರೆಟ್, ಮೆಣಸಿನಕಾಯಿ, ಈರುಳ್ಳಿ, ಸುಗಂಧರಾಜ ಮತ್ತು ದವನ ಬೆಳೆಗಳನ್ನು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆಯುತ್ತಿದ್ದು ಗೃಹ ಬಳಕೆಗಾಗಿ ಹಲವಾರು ಹಣ್ಣುಗಳನ್ನು ಕೂಡ ಸಹ ಬೆಳೆಯುತ್ತಿದ್ದಾರೆ. ಶ್ರೀಯುತ ಮಣಿಕಂಠರವರಿಗೆ ಅಭಿನಂದನೆಗಳು. ಶ್ರೀಯುತ ಪ್ರಜ್ವಲ್ ರವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮಾಕನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು BE ಪದವಿ ವ್ಯಾಸಂಗ ಮಾಡುತ್ತಿದ್ದು ತಮ್ಮ 3 ಎಕರೆ ಜಮೀನಿನಲ್ಲಿ ಕೃಷಿ ಬೆಳೆಗಳಾದ ರಾಗಿ, ಅವರೆ, ಮೆಕ್ಕೆಜೋಳ ಮತ್ತು ತೊಗರಿಯನ್ನು ಬೆಳೆಯುತ್ತಿದ್ದು 7 ಎಕರೆ ಪ್ರದೇಶದಲ್ಲಿ ತೋಟಗಾರಿಕಾ ಬೆಳೆಗಳಾದ ಸೇವಂತಿ, ಆಲೂಗಡ್ಡೆ, ಬೀನ್ಸ್, ಕ್ಯಾಪ್ಸಿಕಮ್, ತೊಂಡೆಕಾಯಿ, ಶುಂಠಿ, ಕುಂಬಳಕಾಯಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಇದರ ಜೊತೆಗೆ ಹಿಪ್ಪು ನೇರಳೆಯನ್ನು ಸಹ ಬೆಳೆಯುತ್ತಿದ್ದು ರೇಷ್ಮೆ ಕೃಷಿಯಿಂದ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ನಿವ್ವಳ ಆದಾಯವನ್ನು ಗಳಿಸುತ್ತಿದ್ದಾರೆ. ಲಭ್ಯವಿರುವ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದರ ಜೊತೆಗೆ ತಮ್ಮ ಜಮೀನಿಗೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸುವುದು, ಬೀಜೋಪಚಾರ ಮಾಡುವುದು, ನಾಟಿಗೆ ಮುನ್ನ ಸಸಿಗಳನ್ನು ಸಾವಯವ ದ್ರಾವಣದ ಬೀಜಾಮೃತದಲ್ಲಿ ನಾಟು ಮಾಡುವ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಉತ್ತಮ ಫಲವನ್ನು ಪಡೆಯುತ್ತಿದ್ದಾರೆ. ಶ್ರೀಯುತ ಪ್ರಜ್ವಲ್ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮಾದಲಕೋಟೆ ಗ್ರಾಮದ ಶ್ರೀ ಪುನೀತ್ ರವರು ಕೃಷಿ ಕುಟುಂಬದಲ್ಲಿ ಹುಟ್ಟಿ ಕೃಷಿ ಡಿಪ್ಲೊಮಾ ಪಡೆದು ಕೃಷಿಯಲ್ಲಿ ತೊಡಗಿಸಿಕೊಂಡ ಓರ್ವ ಯಶಸ್ವಿ ಕೃಷಿಕರಾಗಿದ್ದಾರೆ. ತಮ್ಮ 3 ಎಕರೆ ಜಮೀನಿನಲ್ಲಿ ಕೃಷಿ ಬೆಳೆಗಳಾದ ಭತ್ತ, ರಾಗಿ, ತೊಗರಿ ಹಾಗೂ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಮತ್ತು ತರಕಾರಿ ಬೆಳೆಗಳನ್ನು ಬೆಳೆದು ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳಿದ್ದಾರೆ. ಶ್ರೀಯುತರು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ವಿವಿಧ ರೀತಿಯ ತರಕಾರಿ, ಹಣ್ಣು ಮತ್ತು ಸೊಪ್ಪುಗಳನ್ನು ಬೆಳೆದು ನೇರವಾಗಿ ಮಾರಾಟ ಮಾಡುವುದರ ಮೂಲಕ ಅಧಿಕ ಲಾಭವನ್ನು ಪಡೆಯುತ್ತಿದ್ದಾರೆ. ಶ್ರೀಯುತ ಎಂ.ಎಚ್. ಪುನೀತ್ ರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಶ್ರೀಯುತ ಕೆಂಪರಾಜರವರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ನಿಡಗೋಡಿ ಗ್ರಾಮದ ಉತ್ಸಾಹಿ ಯುವ ಕೃಷಿಕರಾಗಿದ್ದು ತಮಗಿರುವ 4 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ವೈವಿಧ್ಯಮಯ ಬೆಳೆಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ. ಇವರು ಕುಷ್ಕಿಯಲ್ಲಿ ರಾಗಿಯ ನೂತನ ತಳಿಯಾಗಿರುವ ML 365, ಅವರೇ, ಅಲಸಂದೆ, ನೀರಾವರಿ ಭತ್ತದ ಬೆಳೆಗಳನ್ನು ಸುಧಾರಿತ ತಾಂತ್ರಿಕತೆಯೊಂದಿಗೆ ಬೆಳೆಯುತ್ತಿದ್ದು ಸಾಲು ಬಿತ್ತನೆ, ಲಘು ಪೋಷಕಾಂಶ ಬಳಕೆ ಮತ್ತು ನ್ಯಾನೋ ಯೂರಿಯಾ ಬಳಕೆಗೆ ಹೆಚ್ಚು ಒತ್ತು ನೀಡಿದ್ದಾರೆ. ಇವರ ಸಾಧನೆಯ ಕುರಿತು ಯೂಟ್ಯೂಬ್ ಸಾಮಾಜಿಕ ಜಾಲತಾಣದಲ್ಲಿ ಸಮಗ್ರ ಕೃಷಿಯಲ್ಲಿ ಯುವ ರೈತನ ಸಾಧನೆ ಎಂದು ಪ್ರಸಾರವಾಗಿದೆ. ಶ್ರೀಯುತರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹೊಳೆಬೀದಿ ಗ್ರಾಮದ ಪ್ರಗತಿಪರ ಯುವ ರೈತರಾದ ಶ್ರೀಯುತ ರಘುರವರು ತಮ್ಮ 4 ಎಕರೆ ಜಮೀನಿನಲ್ಲಿ ತೋಟಗಾರಿಕಾ ಬೆಳೆ, ಕೃಷಿ ಬೆಳೆ, ರೇಷ್ಮೆ ಮತ್ತು ಜಾನುವಾರುಗಳನ್ನೊಳಗೊಂಡ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ರಾಗಿ, ತೊಗರಿ, ಮುಸುಕಿನ ಜೋಳ, ಅವರೆ, ಹುರುಳಿ ಬೆಳೆಗಳನ್ನು ಏಕೆ ಬೆಳೆಗಳಾಗಿ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಿ ಬೆಳೆಯುತ್ತಿದ್ದು ಜೊತೆಗೆ ತೋಟಗಾರಿಕಾ ಬೆಳೆಗಳಾದ ಬಾಳೆ, ಮಾವು, ತೆಂಗು, ಹಲಸು, ಸಪೋಟ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ. ಶ್ರೀಯುತ ರಘುರವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಚ್ಚ ಹನುಮೇಗೌಡನ ಪಾಳ್ಯದ ಶ್ರೀ ಪ್ರಸನ್ನರವರು ಡಿಪ್ಲೊಮಾವರೆಗೆ ವ್ಯಾಸಂಗ ಮಾಡಿದ್ದು ಸಮಗ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡು ಓರ್ವ ಪ್ರಗತಿಪರ ಯುವ ಉತ್ಸಾಹಿ ರೈತರಾಗಿದ್ದಾರೆ. ಇವರು ತಮಗಿರುವ 2 ಎಕರೆ ಜಮೀನಿನಲ್ಲಿ ತೋಟಗಾರಿಕಾ ಬೆಳೆಗೆ ಹೆಚ್ಚು ಒತ್ತು ನೀಡಿದ್ದು ಅಡಿಕೆ, ತೆಂಗು, ಬೆಣ್ಣೆಹಣ್ಣು, ಕಾಫಿ, ಹಲಸು, ಏಲಕ್ಕಿ, ಕಾಳುಮೆಣಸು, ಲಿಂಬೆ, ಸೀಬೆ, ಗುಲಾಬಿ, ಸೇವನೆ ಇತ್ಯಾದಿ ಬೆಳೆಗಳನ್ನು ಆಧುನಿಕ ಪದ್ಧತಿಗಳನ್ನು ಅನುಸರಿಸಿ ಬೆಳೆಯುತ್ತಿದ್ದಾರೆ. ಇದಲ್ಲದೆ ಕೃಷಿ ಬೆಳೆಗಳಾದ ರಾಗಿ, ತೊಗರಿ, ಅವರೆ ಬೆಳೆಗಳನ್ನು ಸಹ ಬೆಳೆಯುತ್ತಿದ್ದು ಅರಣ್ಯ ಕೃಷಿಗೂ ಕೂಡ ಹೆಚ್ಚು ಒತ್ತು ನೀಡಿದ್ದಾರೆ. ತಮಗಿರುವ ಜಮೀನಿನಲ್ಲಿ ವಾರ್ಷಿಕವಾಗಿ 4 ರಿಂದ 5 ಲಕ್ಷದವರೆಗೆ ಆದಾಯ ಗಳಿಸಿರುವ ಯುವ ಉತ್ಸಾಹಿ ಕೃಷಿಕರಾಗಿದ್ದಾರೆ ಹಾಗೂ ಇತರೆ ರೈತರಿಗೆ ಮಾದರಿಯಾಗಿದ್ದಾರೆ. ಶ್ರೀಯುತ ಜೆ ಪ್ರಸನ್ನರವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ನಗರ ಜಿಲ್ಲೆಯ ರಾಮನಗರ ತಾಲೂಕಿನ ನೆಲಮಲೆ ಗ್ರಾಮದ ನಿವಾಸಿಯಾಗಿರುವ ಉತ್ಸಾಹಿ ಯುವ ಕೃಷಿಕರಾಗಿರುವ ಸುಮಾರು 11 ಎಕರೆ ಜಮೀನಿನಲ್ಲಿ ಕೆ. ನವೀನ್ ರವರು ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಿ ಸ್ವಾವಲಂಬಿ ಕೃಷಿಕರನ್ನ ಮಾಡುತ್ತಿದ್ದಾರೆ. ಇವರು ತಮ್ಮ ಜಮೀನಿನಲ್ಲಿ ಪ್ರಮುಖವಾಗಿ ಕೃಷಿ ಬೆಳೆಗಳಾದ ತೊಗರಿ, ರಾಗಿ, ಹುರುಳಿ, ಎಳ್ಳು ಮತ್ತು ಸೂರ್ಯಕಾಂತಿ ಬೆಳೆಗಳನ್ನ ನೂತನ ತಳಿಗಳನ್ನು ಬಳಸಿ ಬೆಳೆಯುತ್ತಿದ್ದಾರೆ. ಜೊತೆಗೆ ತೋಟಗಾರಿಕಾ ಬೆಳೆಗಳಾದ ಮಾವು, ತೆಂಗು, ಪಪ್ಪಾಯ, ಚೆಂಡು ಹೂ ಬೆಳೆಗಳನ್ನು ಸುಧಾರಿತ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಬೆಳೆಯುತ್ತಿದ್ದಾರೆ. ಶ್ರೀಯುತ ಕೆ. ನವೀನ್ ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಯುವ ರೈತರನ್ನ ಸನ್ಮಾನಿಸಬೇಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನ ಕೋರ್ತಾ ಇದ್ದೇನೆ. ಉಲ್ಲಾಸ್ ಅವರು ನಾರಾಯಣಗೌಡರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಮಾನ್ಯ ಕುಲಪತಿಗಳು ಸಹ ಈ ಸಂದರ್ಭದಲ್ಲಿ ಅವರ ಜೊತೆ ಇದ್ದಾರೆ. ಟಿ.ಬಿ. ನಾರಾಯಣಗೌಡ, ಆನೇಕಲ್ ತಾಲೂಕು, ಬೆಂಗಳೂರು ನಗರ. ಪುನೀತ್ ಗೌಡ, ಬೆಂಗಳೂರು ಪೂರ್ವ ತಾಲೂಕು, ಪ್ರಗತಿಪರ ಯುವ ರೈತರು. ಇವರನ್ನು ನಮ್ಮ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕೆ. ನಾರಾಯಣಗೌಡರು ಈ ಸಂದರ್ಭದಲ್ಲಿ ಗೌರವಿಸುತ್ತಾ ಇದ್ದಾರೆ. ಶ್ರೀ ಎಸ್. ಜಗದೀಶ್ ಇವರನ್ನು ಡಾಕ್ಟರ್ ಟಿ. ಕೆ. ಪ್ರಭಾಕರ್ ಶೆಟ್ಟಿ ಅವರು, ನಮ್ಮ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು, ಇದೀಗ ಗೌರವಿಸ್ತಾ ಇದ್ದಾರೆ. ಎಸ್. ಜಗದೀಶ್ ಜನಗಳು. ಇದಾದ ನಂತರ ಮತ್ತೋರ್ವ ಆಡಳಿತ ಮಂಡಳಿ ಸದಸ್ಯರು ಇವರು ಬಿ.ಎನ್. ಲಕ್ಷ್ಮೀನಾರಾಯಣ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಬೈಚಗುಪ್ಪೆ ಗ್ರಾಮ, ಬೆಂಗಳೂರು, ನಮ್ಮ ಕಪೆಕ್ ವ್ಯವಸ್ಥಾಪಕರಾದ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವ್ಯವಸ್ಥಾಪಕ ನಿರ್ದೇಶಕರು, ಕಪೆಕ್ ಸಂಸ್ಥೆ, ಎಚ್. ಕೆ. ಶಿವಕುಮಾರ್ ಅವರು ನಯನ್ ಗೌಡ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ.
ಇದೀಗ ತನ್ನ ಕಾರ್ಯಕ್ರಮ ಮಹಾಪ್ರಬಂಧಕರಾದ ಶ್ರೀ ದಾಸರವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ರೈತರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದಾದ ನಂತರ ಮಣಿಕಂಠ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾನಿಲಯದ ವಿಷ್ಣುವರ್ಧನ್ ಅವರು ಗೌರವಿಸ್ತಾ ಇದ್ದಾರೆ. ಮಣಿಕಂಠ ರೈತ ಪ್ರಶಸ್ತಿಯನ್ನು ಇದೀಗ ವಿಷ್ಣುವರ್ಧನ್ ಅವರಿಂದ ಸ್ವೀಕರಿಸ್ತಾ ಇದ್ದಾರೆ. ಮಾಕನಹಳ್ಳಿ ಗ್ರಾಮ ಇವರನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಪ್ರದಾನ. ಇದೀಗ ನಮ್ಮ ವಿಶ್ವವಿದ್ಯಾನಿಲಯದ ಮತ್ತೊಬ್ಬ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಇವರು ಪುನೀತ್ ರವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಪುನೀತ್ ರವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಇದೀಗ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿದ ನಬಾರ್ಡ್ ಸಂಸ್ಥೆಯ ಮಹಾ ಪ್ರಬಂಧಕರಾದ ಶ್ರೀ ದಾಸರವರು ಶ್ರೀ NC ಕೆಂಪರಾಜು ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಇದೀಗ ಶ್ರೀ S ರಘು ಇವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಇದಾದ ನಂತರ ಶ್ರೀ ಜೆ ಪ್ರಸನ್ನ ಅವರನ್ನು ಶ್ರೀ ಜೆ ಪ್ರಸನ್ನ ಹುಚ್ಚ ಹನುಮೇಗೌಡಪಾಳ್ಯ ಮಾಗಡಿ ತಾಲೂಕು ವಿಸ್ತರಣಾ ನಿರ್ದೇಶಕರಾದ YN ಶಿವಲಿಂಗ ರೈತ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಒಮ್ಮೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟು ಭವಿಷ್ಯದ ಖುಷಿ ಇನ್ನೂ ಹಸನಾಗಿರಲಿ, ಇನ್ನೂ ಹೆಚ್ಚಿನ ಸಮೃದ್ಧಿ ಆದಾಯ ಇವರ ಕೃಷಿಯಲ್ಲಿ ಇವರಿಗೆ ದೊರೆಯುವಂತಾಗಲಿ ಅಂತೇಳಿ ಆಶಿಸುತ್ತಾ ಮತ್ತೊಮ್ಮೆ ಯುವ ರೈತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.